ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 2 ಎಕರೆ 5 ಗುಂಟೆ ತೋಟ ನೋಡ್ಕೊಂಬರೋಣ. ಈ ಟಾರ್ ರೋಡಿಂದ ಈ 20 ಫೀಟ್ ಮಡ್ ರೋಡಲ್ಲಿ ಆ ತೆಂಗಿನ ಮರಗಳು ಏನು ಕಾಣಿಸ್ತಿದೆಯಲ್ಲ ಅದೇ ತೋಟ. ಜಸ್ಟ್ 50 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ. ರಿಮೈನಿಂಗ್ ಪ್ರಾಪರ್ಟಿ ಅಂಟಿಲ್ ಟಾರ್ ರೋಡ್ ಇದೆ. ಆ ಕಾರಿಂದ ಇಲ್ಲಿವರೆಗೂ ಅಷ್ಟೇ ಮಡ್ ರೋಡ್ ಇರೋದು. ಸೊ ಇದು 2 ಎಕರೆ 5 ಗುಂಟೆ ಎಕ್ಸಾಕ್ಟಾಗಿ ಸ್ಕ್ವೇರ್ ಶೇಪಲ್ಲಿರುವಂಥ ತೋಟ. ಈ ತೋಟದಲ್ಲಿ 2 TC ಮತ್ತು 1 ಬೋರ್ವೆಲ್ ಇದೆ. ಒಂದು ಗೌರ್ಮೆಂಟಿಂದ ಬಂದಿರೋ TC ಮತ್ತು ಒಂದು ಪ್ರೈವೇಟ್ ಇವ್ರದ್ದೇ ಸ್ವಂತವಾಗಿ ಹಾಕ್ಸ್ಕೊಂಡಿರೋ TC. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಪ್ರಾಪರ್ಟಿಗೆ ಈಸ್ಟ್ಗೆ ವೆಸ್ಟ್ಗೆ ಎರಡೂ ಕಡೆ ರೋಡ್ ಇದೆ. ಒಂದು ಕಡೆ 15 ಅಡಿ ಮಡ್ ರೋಡ್ ಇದ್ದರೆ ಒಂದು ಕಡೆ 20 ಅಡಿ ಮಡ್ ರೋಡ್ ಇದೆ. ಒಂದು ನಕಾಶೆ ರೋಡು, ಇನ್ನೊಂದು ಅನುಮತಿ ರಸ್ತೆ. ಈಸ್ಟ್ ಸೈಡು ಮತ್ತು ವೆಸ್ಟ್ ಸೈಡ್ ಡಬಲ್ ಸೈಡ್ ರೋಡ್ ಇದೆ. ಎಕ್ಸಾಕ್ಟಾಗಿ ಸ್ಕ್ವೇರ್ ಶೇಪಲ್ಲಿರುವಂಥ 2 ಎಕರೆ 5 ಗುಂಟೆ ತೆಂಗು ಮತ್ತು ಅಡಿಕೆ ಇರುವಂಥ ತೋಟ. ಸದ್ಯಕ್ಕೆ ಈ ತೋಟದಲ್ಲಿ ರೇಷ್ಮೆ ಬೆಳೆ ಕೂಡ ಇನ್ಕ್ಲೂಡಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಬೋರ್ವೆಲ್ ಪಾಯಿಂಟು ಎಕ್ಸಾಕ್ಟಾಗಿ ಆ್ಯಸ್ ಪರ್ ದಿ ವಾಸ್ತು ದೇವಮೂಲೆಯಲ್ಲೇ ಬೋರ್ವೆಲ್ ಇದೆ. ಒಟ್ಟು ಈ 2 ಎಕರೆಯಲ್ಲಿ ಒಂದು 80ರಿಂದ 90 ದೊಡ್ಡ ತೆಂಗಿನ ಮರಗಳಿದ್ದಾವೆ. ಒಂದು 20ರಿಂದ 25 ವರ್ಷದ ತೆಂಗಿನ ಮರಗಳು ಮತ್ತು 600ರಿಂದ 700 ಅಡಿಕೆ ಗಿಡಗಳಿದ್ದಾವೆ. ಅದೆಲ್ಲ 1-1.5 ವರ್ಷದ ಅಡಿಕೆ ಗಿಡಗಳು. ಇವರು ಉಪಬೆಳೆಯಾಗಿ ರೇಷ್ಮೆ ಬೆಳೆ ಕೂಡ ಮಾಡ್ಕೊಂಡಿದ್ದಾರೆ. ರೇಷ್ಮೆ ಕಡ್ಡಿ ಹಾಕ್ಕೊಂಡಿದ್ದಾರೆ. ಅದನ್ನು ಯಾರಾದರೂ ಪರ್ಚೇಸರು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಂದರೆ ರಿಮೂವ್ ಮಾಡ್ಕೊಬೋದು ತೋಟದಿಂದ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ 14 ಕಿಲೋಮೀಟ್ರ್ ದೂರ ಇದೆ. ಎಕ್ಸ್ಪ್ರೆಸ್ ಹೈವೇಯಿಂದನೂ 14 ಕಿಲೋಮೀಟ್ರ್ ಅಂತಲೇ ಹೇಳ್ಬೋದು. ವಿಲೇಜಿಂದ ಜಸ್ಟು 200 ಮೀಟ್ರ್ ಮಾತ್ರ ದೂರ ಇದೆ. ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೂ ಸೂಟಬಲ್ಲು. ಮತ್ತು ಅಕ್ಕಪಕ್ಕ ಎಲ್ಲ ಹಿಲ್ ವ್ಯೂ, ಯಾವ ಕಡೆ ಅನ್ನೋದ್ರೂ ಸ್ವಲ್ಪ ಹಿಲ್ ವ್ಯೂ ಕಾಣೋ ಥರ ಅಂತ ತೋಟ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ, ಅದರ್ ಟೈಪ್ ಆಫ್ ಎನಿ ಫಾರ್ಮಿಂಗ್ ಮಾಡಬೇಕು ಅನ್ನೋರಿಗೂ ಯೂಸ್ ಆಗುತ್ತೆ. ಮತ್ತು ಈ ತೋಟದಲ್ಲಿ ಸಪ್ರೇಟಾಗಿ ಒಂದು ಬಾವಿ ಕೂಡ ಇದೆ. ಬಾವಿ ಒಳಗೆ ರೈನಿ ಸೀಸನಲ್ಲಿ ಹೆಚ್ಚು ಮಳೆ ಆದಾಗ ಬಾವಿಲೂ ಆಟೋಮೆಟಿಕ್ ನೀರು ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಿದ್ದಾರೆ ಓನರು. ಸೊ ಬಾವಿಯಿಂದನೂ ನೀರನ್ನ ಪಂಪ್ ಮಾಡ್ಕೋಬೋದು ತೋಟಕ್ಕೆ. ಈ ಪ್ರಾಪರ್ಟಿ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಕ್ಲಿಯರ್ ಟೈಟಲ್ ಇದೆ. ಹಾಗೆ ಹೇಳ್ದಂಗೆ ಸ್ಕ್ವೇರ್ ಶೇಪಲ್ಲಿದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ 2.5 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ಲು. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಜನರಲ್ ಪ್ರಾಪರ್ಟಿ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಫುಲ್ ವೀಡಿಯೋ ನೋಡಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಹಾಕಿರ್ತೀನಿ, ಮಿಸ್ ಮಾಡ್ದಂಗೆ. ಕೆಲವರು ಕರೆ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ನನ್ನ ವೀಡಿಯೋದಲ್ಲಿ ಏನೇನು ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ ಅದೇ ಡೀಟೇಲ್ಸ್ನ ಕೇಳ್ತಾರೆ. ಪೇಷನ್ಸಲ್ಲಿ ದಯವಿಟ್ಟು ಒಂದು 2ರಿಂದ 3 ನಿಮಿಷ ವೀಡಿಯೋ ಇರುತ್ತೆ. ಪೇಷನ್ಸಲ್ಲಿ ಕಂಪ್ಲೀಟ್ ವೀಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರೆಡ್ ಸಾಯಿಲು, ನಾನೇ ಆಗಲೇ ಹೇಳಿದ್ನಲ್ಲ, ಅಲ್ಲೊಂದು TC ಇತ್ತು ನೋಡಿ, ಇಲ್ಲೊಂದು TC ಇದೆ. ಮತ್ತು ಸಪ್ರೇಟ್ ಒಂದು ಪಂಪ್ ಹೌಸ್ ಕೂಡ ಇದೆ. ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.